ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಫ್ಯಾಮಿಲಿ ಕನ್ನಡ. ಈ ದಿನ ನಾವು ಟೆರೆಸ್ ಗಾರ್ಡನಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಿ. ಹೊಸ ಮನೆಯಲ್ಲಿ ನಾವಿನ್ನೂ ಯಾವುದೇ ಹೊಸದಾಗಿ ಗಿಡಗಳನ್ನು ಮಾಡಿ ಮೇಲೆ ನೆಟ್ಟಿಲ್ಲ. ನಾವು ಮೊನ್ನೆ ಮಾಡಿದ ವಿಡಿಯೋದಲ್ಲಿ ನಾನು ಕೆಳಗಡೆ ಅಂದರೆ ಮನೆ ಮುಂದೆ ನೆಟ್ಟಿರೋ ಗಿಡಗಳನ್ನ ನೀವು ನೋಡಿದ್ರಿ. ಇವತ್ತು ನಾನು ಮಾಡಿ ಮೇಲೆ ಗಾರ್ಡನಿಂಗ್ ಮಾಡುವಂಥ ಪ್ಲ್ಯಾನನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀರಿ ಅಂತ ನೋಡಿ. ಈ ಗಿಡ ಏನು ನೋಡ್ತಾ ಇದ್ದೀರಾ, ಇದು ಗಾರ್ಲಿಕ್ ವೈನ್ ಅಂತ. ಇದು ಬೆಳ್ಳುಳ್ಳಿ ವಾಸನೆ ಬರುತ್ತೆ ಮತ್ತು ಹೂ ಕೂಡ ಬಿಡುತ್ತೆ. ಇನ್ನೂ ಈಗ ನಮಗೆ ಒಂದು ಸರಿನೂ ಹೂ ಬಿಟ್ಟಿಲ್ಲ, ಇನ್ನು ಸಣ್ಣ ಗಿಡ ಅಲ್ವಾ, ಹಂಗಾಗಿ ಹೂ ಬಿಟ್ಟಿಲ್ಲ ಇನ್ನೂ. ಇದು ನಿಮ್ಗೆ ಗೊತ್ತಿದೆ ಬ್ರಹ್ಮಕಮಲ. ಇದು ಬಂದು ಕೆಂಪು ಕೆಸುವೆ ದಂಟು ಅಂದ ಬಸಳೆ ಸೊಪ್ಪು ಅಂತ ಹೇಳ್ತಾರೆ, ಕೆಂಪು ಬಸಳೆ ಸೊಪ್ಪು. ಅದು ಡ್ರ್ಯಾಗನ್ ಫ್ರೂಟು. ಇಲ್ಲಿ ಕಾಣ್ತಿದೆ ನೋಡಿ, ಇದು ಬಂದು ಶಂಖಪುಷ್ಪಿ ಹೂವು, ನೀಲಿ ಬಣ್ಣದ್ದು. ಇದು ಚೆರಿ ಪ್ಲ್ಯಾಂಟು. ಇದು ಸ್ಟ್ರಾಬೆರಿ ಪ್ಲ್ಯಾಂಟು. ಇಲ್ಲಿ ನಾವು ನೋಡ್ತಾ ಇರೋದು ಇದು ಡ್ರ್ಯಾಗನ್ ಫ್ರೂಟು. ನಮ್ಮ ಮನೇಲಿ ಒಟ್ಟು 3 ಕಲರ್ ಡ್ರ್ಯಾಗನ್ ಫ್ರೂಟ್ ತಂದಿದ್ದಾನೆ. ಇದು ಅಡಿಕೆ ಗಿಡನ ಟ್ರಿಮ್ ಮಾಡಿಬಿಟ್ಟಿದ್ದಾನೆ. ಭಾಳ ಚೆನ್ನಾಗಿ ಅಗಲವಾಗಿ ಚೆನ್ನಾಗಿ ಕಾಣಿಸ್ತಿತ್ತು, ಟ್ರಿಮ್ ಮಾಡಿಬಿಟ್ಟಿದ್ದಾನೆ. ಇದು ಕೂಡ ಟ್ರಿಮ್ ಮಾಡಿದ್ದಾನೆ ನನ್ನ ತಮ್ಮ. ಇದು ನಮ್ಮ ಟೆರೆಸ್ ರೂಮ್ ಹತ್ರ ನಾವು ಮನೆಯಲ್ಲೇ ಮುಂಚೆ ಬೆಳೆಸಿದ್ದಂತಹ ಮನಿ ಪ್ಲ್ಯಾಂಟ್ ಗಿಡನ ಅಲ್ಲಿ ಹಾಕ್ಕೊಂಡಿದ್ದಾನೆ. ಇದು 20 ದಿವಸ ಆಗಿದೆ ಅಷ್ಟೇ. ಗೆಣ್ಣು ಚಿಕ್ಕಡಿ ಅಂತ ಹೇಳ್ತಾರಲ್ಲ, ಅದು ಗೆಣ್ಣು ಚಿಕ್ಕಡಿ ಎಷ್ಟು ಎತ್ತರವಾಗಿ ಬಂದಿದೆ. ಇಲ್ಲಿ ಶಂಖಪುಷ್ಪಿ 4 ಲೈನ್ದು ಕೂಡ ಅಂದರೆ 4 ದಳದ್ದು ಕೂಡ ಅಲ್ಲೇ ಉಣಿದ್ದಾರೆ. ಇವತ್ತು ಅದನ್ನು ಸಪ್ರೇಟ್ ಮಾಡಬೇಕು, ಅದಕ್ಕೆ ಆದಂಥ ಪಾಟನ್ನು. ಇದು ಒಂದು ದಳ. ಇಲ್ಲಿ ನೋಡಿ, ನಮ್ಮ ಮನೆ ಕಾಂಪೌಂಡ್ ಹಿಂದೆ ಅಂದರೆ ಮನೆಯ ಹಿಂಭಾಗದಲ್ಲಿ ಸ್ವಲ್ಪ ಜಾಗ ಇತ್ತು ಅಂತ ನಾವು ಅಲ್ಲಿ ನುಗ್ಗೆ ಮರವನ್ನು ಹಾಕಿದ್ದೀರಿ. ನಾವು ಮನೆ ಪೇಂಟಿಂಗ್ ಆಗೋಕ್ಕೆ ಮುಂಚೆನೇ ನಾವು ನೆಟ್ಟಿದ್ರಿ, ಹಂಗಾಗಿ ಅಷ್ಟುದ್ದ ಬಂದಿದೆ ಈಗ. ಇದು ನಾವು ದ್ರಾಕ್ಷಿ ಗಿಡ ಹಾಕ್ಕೊಂಡಿದ್ದೀರಿ, ಕಪ್ಪು ದ್ರಾಕ್ಷಿ. ಇದಕ್ಕಾಗಲೇ 4-5 ತಿಂಗಳಾಗಿದೆ, ಇನ್ನೂ ಅಷ್ಟೇ ಗ್ರೋತ್ ಆಗಿದೆ, ಇನ್ನೂ ಗ್ರೋತ್ ಆಗಲಿಲ್ಲ, ಅಷ್ಟರಲ್ಲೇ ಇದೆ ನೋಡಿ. ಆ ಮಿಕ್ಕಿರೋ ಜಾಗದಲ್ಲಿ ನಾವು ಚೆನ್ನಾಗಿ ಉಳುಮೆ ಮಾಡಿ ಅಲ್ಲಿ ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕಿ ಸೊಪ್ಪು ಹಾಕ್ಕೊಂಡಿದ್ದೀರಿ. ವ್ಯೂ ನೋಡಿ, ಸಂಜೆ ನಮಗೆ ಬಹಳನೇ ಚೆನ್ನಾಗಿರೋ ವ್ಯೂ ಸಿಗುತ್ತೆ ಇಲ್ಲಂತೂ. ಅಲ್ಲಿ ಮಾರ್ನಿಂಗ್ ಆಗಲಿ ಸಂಜೆ ಹೊತ್ತಾಗಲಿ ಬಹಳನೇ ಚೆನ್ನಾಗಿರುತ್ತೆ. ಮಾಡಿ ಮೇಲೆ ಬಂದರೆ ತಂಪಾಗಿರುತ್ತೆ. ಎಲ್ಲರೂ ಟೈಮ್ ಪಾಸ್ ಮಾಡೋದಕ್ಕೆ ಒಳ್ಳೆ ವಾತಾವರಣ ಅಂತ ಹೇಳ್ಬೋದು. ವಾಕಿಂಗ್ಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಜನ ಎಲ್ಲ ಇಲ್ಲಿ ವಾಕ್ ಮಾಡ್ತಾರೆ. ಯಾಕಂದರೆ ವಾತಾವರಣ ಅಷ್ಟು ಚೆನ್ನಾಗಿದೆ ಇಲ್ಲಿ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲಿ. ಹಾಗಾಗಿ ವಾಕ್ ಮಾಡೋಕ್ಕಾಗಲಿ ಮಕ್ಕಳು ಆಟ ಆಡೋದಕ್ಕಾಗಲಿ ಈ ವಾತಾವರಣ ತುಂಬಾ ಪರ್ಫೆಕ್ಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ವಾತಾವರಣ. ನನಗೆ ಈ ವಾತಾವರಣ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಒಂದು ಹಳ್ಳಿಯ ವಾತಾವರಣನ ನನಗೆ ಈ ಒಂದು ಏರಿಯಾ ಫೀಲ್ ಮಾಡಿಸ್ತಾ ಇದೆ. ಹೊಸ ಏರಿಯಾ ಆದರೂ ಕೂಡ, ಹೊಸದಾಗಿ ನಾವು ಬಂದಿದ್ದೀರಿ ಅನಿಸಿದ್ರು ಕೂಡ ಇಲ್ಲಿನ ಜನ ನಮಗೆ ಬೇಗ ಪರಿಚಯ ಆದರು. ಯಾಕಂದರೆ ಎಲ್ಲ ಓಡಾಡ್ತಾ ಇರ್ತಾರೆ, ಮಾತಾಡಿಸ್ತಾರೆ. ಒಂದು ರೀತಿ ನಮ್ಗೆ ಯಾಕಪ್ಪ ಅವ್ರ ಮನೆ ಇದು ಅನ್ನೋ ಥರ ಇಲ್ಲ, ಎಲ್ಲರೂ ಚೆನ್ನಾಗಿ ನಮ್ಮನ್ನು ಕ್ಲೋಸಾಗಿ ಮಾತಾಡಿಸ್ತಾರೆ. ಈಗ ಹಳ್ಳಿಗಳಲ್ಲಿ ಹಾಗೆ ಅಲ್ವಾ, ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರಲ್ವ, ಅದೇ ರೀತಿಯೇ ಇಲ್ಲಿ ಕೂಡ ನಮಗೆ ಆ ಥರ ಒಂದು ಜನ ಪರಿಚಯ ಆಗಿದ್ದಾರೆ. ಅಮ್ಮ ಈಗ ಗ್ರೋ ಬ್ಯಾಗ್ನಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡ್ರಿ ಈ ಬ್ಯಾಗ್ನ. ಹಾಗಾಗಿ ಈ ಗ್ರೋ ಬ್ಯಾಗ್ನಲ್ಲಿ ನಾವು ಗೊಬ್ಬರವನ್ನು ಬೆರೆಸಿ ಮಣ್ಣನ್ನು ಹಾಕಿದ್ದೀರಿ. ಈ ಮಣ್ಣಿನಲ್ಲಿ ನಾವು ಮುಲ್ಲಂಗಿ ಬೀಜವನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಹಂಗಾಗಿ ಅಮ್ಮ ಮೊದಲಿಗೆ ಮುಲ್ಲಂಗಿ ಬೀಜವನ್ನು ನೆಡ್ತಾ ಇದ್ದಾರೆ. ಭಾಗವಾಗಿ ನೆಟ್ಟೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀರಿ. ಯಾಕಂದರೆ ಗ್ರೋ ಬ್ಯಾಗು ತುಂಬ ಉದ್ದ ಇದೆ, ಹಾಗಾಗಿ ಇದರಲ್ಲಿ ಮುಲ್ಲಂಗಿ ಬೀಜ ಸ್ವಲ್ಪ ಆ ಕಡೆಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಬೆಳಿಬೇಕು ಅಂದ್ಕೊಂಡಿದ್ದೀರಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ಮಧುಮಾಲತಿ ಅನ್ನೋ ಹೂವಿನ ಗಿಡ. ಬಿಳಿ ಹೂ ಬಿಡುತ್ತೆ ಇದರಲ್ಲಿ. ಮನೆ ಮುಂದೆ ಹೂ ಕುಚ್ಚಾಗಿ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಮನೆ ಮುಂದಕ್ಕೆ ಈ ಬಳ್ಳಿನ ಬರೋ ರೀತಿ ಕಾಂಪೌಂಡ್ನಲ್ಲೇ ಹಾಕ್ಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.